ಈಗ ನಾನು ಸಹಿತ ಚುನಾವಣೆ ಮರುಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಅನುಭವ ಇರುತ್ತಲ್ವ. ಆ ಅನುಭವದ ಮೇಲೆ ನಾನು ಹೇಳಿದ್ದು. ಯಾಕೆಂದರೆ ನನಗೆ ನನ್ನ ಸಂಸ್ಥೆಯಲ್ಲಿ ಒಂದು ಸುಮಾರು ಕೀ ಪೋಸ್ಟಲ್ಲೇ ಒಂದು 10-15 ಜನ ಕೆಲಸಗಾರರಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ. ಅವ್ರನ್ನೆಲ್ಲ ನಾನು ಮೀಟಿಂಗ್ ಮಾಡಿ ಕೇಳಿದ್ದೀನಿ. ಯಾವ ಕಾರಣಕ್ಕೂ ಸಹಿತ ಈ ಸರಿ ನಾವು ಯೋಗೇಶನ್ ಬಿಟ್ಟು ಅಳ್ಳಾಡಲ್ಲ. ಮುಸ್ಲಿಂ ಬಾಂಧವರು ಇದ್ದಾರೆ. ನನಗೆ ಸಂಪರ್ಕ ಹೆಂಗೆ ಅಂದರೆ, ಈ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು, ಸ್ಕೂಲ್ ಅಸೋಸಿಯೇಷನಲ್ಲಿ ಇದ್ದೀವಿ, 60 ಪ್ರೈವೇಟ್ ಸ್ಕೂಲ್ ಅವಲ್ಲಿ, ಎಲ್ಲಿ ಚನ್ನಪಟ್ಟಣದಲ್ಲಿ. ನಾನು ಮೀಟಿಂಗ್ ಮಾಡಿದ್ದೆ ಅವ್ರನ್ನ. ಆಮೇಲೆ ನಾನು ಕಾಯರ್ ಇಂಡಸ್ಟ್ರೀಸ್ ನಡೆಸ್ತಿದ್ದೆ ಹಿಂದೆ, ಈ ತೆಂಗಿನ ನಾರಿನ ಘಟಕಗಳನ್ನ. ಅಲ್ಲಿ ತೆಂಗಿನ ನಾರಿನ ಘಟಕ ಈಗಲೂ ನಮ್ಮವೆಲ್ಲ ನಿಂತೋಗ್ಯವೆ, ತುಂಬ ಚೆನ್ನಾಗಿ ನಡೆಸ್ತಾವ್ರಲ್ಲಿ. ಅವ್ರನ್ನೆಲ್ಲ ನಾನೇ ಹೋಗಿ ರಾಜಿ ಮಾಡಿ ವಾಪಸ್ ಕರ್ಕೊಂಬಂದೆ. ದಳದಲ್ಲಿದ್ದರು ಅವರೆಲ್ಲ. ಅವರು ಒಂದು ದೊಡ್ಡ ಅಸೋಸಿಯೇಷನ್, ನಾನು ಅಧ್ಯಕ್ಷ ಆಗಿದ್ದೆ ಸ್ಟೇಟ್ಗೆ, ಈಗಿಲ್ಲ. ಅವ್ರನ್ನೆಲ್ಲ ಕರ್ಕೊಂಬಂದು ನಾನೇ ರಾಜಿ ಮಾಡಿಸಿದೆ, ಕರ್ಕೊಂಬಂದು ವೇದಿಕೆ ಎತ್ತಿಸಿದೆ ಚನ್ನಪಟ್ಟಣದ ಚುನಾವಣೆಯಲ್ಲಿ. ಅದೆಲ್ಲ ಗೊತ್ತಿತ್ತು. ಆದ್ದರಿಂದಲೇ ನಾನು ಪಾಪ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಸೋತರು, ಆಮೇಲೆ ಹೋಗಿ ರಾಮನಗರದಲ್ಲಿ ಸೋತರು, ಚನ್ನಪಟ್ಟಣದಲ್ಲೂ ಸೋಲ್ತಾರಲ್ಲ, ಅವ್ರು ಸೋಲೋದು ಅಂತೇಳಿ ನಾನು ಮುಂಚೆಲೇ ಎಚ್ಚರಿಕೆ ಕೊಟ್ಟೆ ಕುಮಾರಸ್ವಾಮಿಯವರಿಗೆ. ಕುಮಾರಸ್ವಾಮಿಯವರು ಅವರು ಏನು ನಾವಿನ್ನು ಯಾರು ಹೇಳಿದ್ದು ಕೇಳಲ್ವಲ್ಲ, ಅವ್ರದ್ದೇ ತೀರ್ಮಾನ. ಒಂದು ಐಶ್ವರ್ಯ ಗೌಡ ಅಂತೇಳಿ ಒಂದು ಗೋಲ್ಡ್ ಫ್ರಾಡ್ ಕೇಸ್, ಅದರಲ್ಲಿ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಆರೋಪ ಕೇಳಿಬರ್ತಿದೆ. ಕಾಂಗ್ರೆಸ್ ಮತ್ತು ಇತರೆ ರಾಜಕಾರಣಿಗಳು ಕೂಡ ಸಾಕಷ್ಟು ಜನ ಸಂಪರ್ಕದಲ್ಲಿದ್ದಾರೆ, ಏನು ಹೇಳ್ತೀರಾ? ನಾನು ಸಹಿತ ಮೊನ್ನೆಯಿಂದಲೂ ಸಹಿತ ಟಿ ವಿ ನೋಡೋಕ್ಕಾಗಲಿಲ್ಲ. ಹಂಗೂ ಸಹಿತ ಎಲ್ಲರೂ ಆಗ್ತಾಗ ಐಶ್ವರ್ಯ ಇದ್ದಾರೆ, ಒಂದು 2-3 ವರ್ತೂರು ಪ್ರಕಾಶ್ದು, ಈ ಒಂದು 2-3 ಹೆಣ್ಮಕ್ಳು ಹೆಸರುಗಳು ಓಡಾಡ್ತಾ ಇದ್ದಿದ್ದು ನೋಡಿದೆ. ಬಟ್ ಸಂಪೂರ್ಣ ಮಾಹಿತಿ ನನಗಿಲ್ಲ. ಬಟ್ ನಮ್ಗಳಿಗೆ ಯಾರಿಗೂ ಅವ್ರು ಯಾರ ಸಂಪರ್ಕನೂ ಇಲ್ಲ. ಆದ್ದರಿಂದ ನಾವು ಅಲ್ಲಿಗೆ ಅದು ಕೈ ಬಿಟ್ಬಿಟ್ಟಿದ್ದೀವಿ. ನೋಡಿ ಸರ್, ಅಧಿಕಾರದಲ್ಲಿರ್ತಕ್ಕಂಥವ್ರ ಹೆಸರನ್ನ ಎಲ್ಲರೂ ಸಂದರ್ಭ ಬಂದಾಗ ಉಪಯೋಗಿಸ್ಕೊತಾರೆ. ಅದು ಸಾಬೀತಾಗಬೇಕಲ್ಲ. ಈಗ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳಿ, ಈಗ ನಾನು ಇನ್ನೂ ಒಂದು ಪ್ರಶ್ನೆ ಮುಂದೋಗಿ ಹೇಳ್ತೀನಿ. ಇಲ್ಲಿ ಏನೋ ಸಂಚಿದೆ, ಈ ಸಂಚನ್ನು ಯಾರು ಬಿಡಿಸಿ ಹೇಳಬೇಕು. ಚಿಂದಂಗಡಿಗಳು ನಮಗೂ ಸಹಿತ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿಂದಂಗಡಿಗಳು ಗೊತ್ತು ನಮಗೆ. ನಮಗೇನೆ 10,000 ರೂಪಾಯಿ ಸಾಲ ಬಿಡಬೇಕು ಅಂದ್ರೂ ಸರ್ ಇದು ಪೇಮೆಂಟ್ ಮಾಡಬೇಕು ಅಂತಾರೆ. ಕೋಟಿಗಟ್ಟಲೆ ಕೊಡಬೇಕಾದ್ರೆ ಕಾರಣ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಇದು ದೊಡ್ಡ ಸಂಚಿದೆ. ಈ ಸಂಚಿನ ಬಗ್ಗೆ ಸರ್ಕಾರ ಮುಕ್ತವಾಗಿ ತನಿಖೆ ಮಾಡಿ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತ. ಈ ಹೆಣ್ಮಕ್ಳುಗಳದ್ದೇ ಈಗ ನಮಗೆ ಗೊತ್ತಿಲ್ಲ ಅವ್ರು ಯಾರಂತ. ಈಗ ಹೊರ್ತು ನಮಗೆ ಅಲ್ಲ, ಪಕ್ಷ ನೋಡಿ, ಪಕ್ಷದಲ್ಲಿ ಗುರುತಿಸಿದ ಕ್ಷಣಕ್ಕೇ ಅವಳು ಮಾಡೋ ತಪ್ಪನ್ನೆಲ್ಲ ಪಕ್ಷ ತಗೊಳಕ್ಕಾಗಲ್ಲ. ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ನಾನು ತಿಳ್ಕೊಂಡೆ, ಈ ಟಿ ವಿಲಿ ನೋಡಿದಾಗ, ಪೇಪರಲ್ಲಿ ನೋಡಿದಾಗ ಅದೆಷ್ಟೋ KG ಇದು ಚಿನ್ನ, ಕೋಟಿಗಟ್ಟಲೆ. ಈಗ ನನಗೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿನ್ನದಂಗಡಿಯವ್ರು ಗೊತ್ತು. ನಾವು ಇದುವರೆಗೂ 1 ರೂಪಾಯಿ ಸಾಲ ಕೇಳಿಲ್ಲ. ಅಲ್ಲಿ ನೋಡ್ತೀವಲ್ಲ ಅಂಗಡಿಗಳಲ್ಲಿ ಹೆಂಗೆ ನಡ್ಕೋತದೆ ಅಂತೇಳಿ. ಅವರು 50,000 ರೂಪಾಯಿ ಬಿಡೋಕ್ಕೂ ಅವ್ರು ಯಾರೂ ರೆಡಿ ಇಲ್ಲ. ಕೋಟಿಗಟ್ಟಲೆ ಬಿಟ್ಟವ್ರೆ ಅಂತ ಅಂದರೆ ಇದರೊಳಗೇನೋ ದೊಡ್ಡ ಗೋಲ್ಮಾಲಿದೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ದೊಡ್ಡರ ಹೆಸರನ್ನೆಲ್ಲ ತಂದು ಹೆಸರು ಕೆಡಿಸ್ಬೇಕು ಅಂತಲೂ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತಿದ್ದು. ಆದ್ದರಿಂದ ಇದ್ರ ಬಗ್ಗೆ ಒಳ್ಳೆ ತನಿಖೆ ಆಗಲಿ. ತನಿಖೆಯಿಂದ ಯಾರು ಈಚೆಗೆ ಬರ್ತಾರೋ ಒಪ್ಪಿಂದ ನೀರು ಕುಡಿಲಿ, ತಪ್ಪೇನಿಲ್ವಲ್ಲ. ಇನ್ನೇನ್ರಪ್ಪ, ಎಲ್ಲ ಆರಾಮಾಗಿದ್ದೀರಿ ತಾನೆ? ಎಲ್ಲ ಒಂದು ಸರಿ ಬೆಂಗಳೂರಿಗೆ ಬರ್ರಿ, ಇದು ಔಟ್ ಆಫ್ ದಿ ರೆಕಾರ್ಡ್ರಪ್ಪ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.